ಏನು ತಪ್ಪಾಯ್ತು ತುಟ್ಪೈ ಸುಡಿ. ಚಿಕ್ಕ ತಪ್ಪೆ ಆಗಿರ್ಬೋದು, ಆದರೆ ನಮಗದು ದೊಡ್ಡ ತಪ್ಪಾಗಿರುತ್ತೆ. ಇವಾಗಲೇ ಅದನ್ನು ತಿದ್ದಿ ಸರಿ ಮಾಡಿಸಿದ್ರೆ ಸಾಕು, ಯಾವುದೇ ಮುಂದೆ ತಪ್ಪಾಗ್ದಾಗೆ ನೋಡ್ಕೊಳ್ಳುತ್ತೆ. ನಮಸ್ಕಾರ ಎಲ್ರಿಗೂ. ನಾನಿವತ್ತು ಪೂಜೆ ಮಾಡ್ತಿರೋದು ಈವ್ನಿಂಗ್ ಟೈಮಲ್ಲಿ. ನಾವು ಬೆಳಗಿನ ಟೈಮಲ್ಲಿ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಈವ್ನಿಂಗ್ ಟೈಮಲ್ಲಿ ಮಾಡಬೇಕಾಗುತ್ತೆ. ಸೊ 10 ಗಂಟೆ ಮೀರಿದ ಮೇಲೆ ನಾನು ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ. ಏಕೆಂದರೆ 10 ಗಂಟೆ ಮೇಲೆ ಪೂಜೆ ಮಾಡೋದಕ್ಕೂ ಮನಸ್ಸು ಸರಿ ಬರಲ್ಲ. ಏನಿದ್ರು 10 ಗಂಟೆ ಒಳಗಡೆ ಪೂಜೆ ಮಾಡಿದ್ರೆ ನನಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅಲ್ಲಿವರೆಗೂ ನಾನು ದೀಪ ಹಚ್ಬಿಟ್ಟು ಮಾತ್ರ ಬಿಟ್ಟಿರ್ತೀನಿ. ಪೂಜೆ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ ರೆಡಿ ಮಾಡಿಬಿಟ್ಟು ದೀಪ ಹಚ್ಚಿ ಸಾಕು, ಸರಿ ಆಗುತ್ತೆ ಅಂದ್ಬಿಟ್ಟು ಈವ್ನಿಂಗು ಮಕ್ಕಳನ್ನೆಲ್ಲ ಕರ್ಕೊಂಬಂದು ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬೇರೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವಳಿಗೆ 5:30 ಡ್ಯಾನ್ಸ್ ಕ್ಲಾಸ್ ಇರೋದ್ರಿಂದಾಗಿ ನಾನು 4:30 ಮೇಲೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನೋಡಿ, ನನ್ನ ದಿನ ಹೀಗೇನೆ. ಅಪ್ಪು ಇದ್ರೆ ಮಾತ್ರ ನಾನು ಪೂಜೆ ಮಾಡ್ಬೇಕಾರಾಯ್ತು, ಯಾವಾಗಾದ್ರೂ ಆಯ್ತು, ನಾನು ಎಲ್ಲಿರ್ತೀನೋ ಅವನು ಅಲ್ಲೇ ಇರ್ತಾನೆ. ನಾನು ಮಾಡೋದೆಲ್ಲ ಗಮನಿಸ್ತಿರ್ತಾನೆ. ಅವನಿಗೆ ನನ್ನ ಮಾತಾಡಿಸ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ನನಗೂ ಅಷ್ಟೇ, ಅವನಿಗೆ ಆನ್ಸರ್ ಕೊಡ್ಲಿಲ್ಲ ಅಂದ್ರೆ ಮನ್ಸಿಗೆ ನೆಮ್ಮದಿ ಸಿಗಲ್ಲ. ನಾನು ಪ್ಲಾಂಟ್ ಕಡೆಯಿಂದ ತೊಗೊಂಬಂದು ತುಂಬ ಸಲ ಬಸವನ ಪಾದ ಹೂವು ಹಾಕಿದ್ದೆ. ಬಟ್ ಹೂವು ಬಿಡೋದು ಅಪ್ಪು ಚಿಕ್ಕೋನಿದ್ದಾಗಿಂದ ನನಗೆ ಅದನ್ನು ಹಾಳು ಮಾಡಿ ಇಕ್ಕೋನು. ಕೊನೆಗೆ ಎದುರುಗಡೆ ಮನೆಯಲ್ಲಿ ಹೂವು ಇತ್ತು. ಸೊ ನನಗೊಂದು ಪ್ಲಾಂಟ್ ಕೊಡಿ ಅಂತ ಕೇಳಿದ್ಕೆ ಅವ್ರು ಕೊಟ್ಟಿದ್ರು. ಅದನ್ನ ಬಿಟ್ಟಿದ್ದು ಹೂವನ್ನು ತಗೊಂಡೋಗಿ ಈಶ್ವರಂಗೆ ಅರ್ಪಿಸ್ದೆ. ದೀಪ ಬಂದು ನಾನು ರೀಸೆಂಟಾಗಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ತುಳಸಿ ಕಟ್ಟೆ ಹತ್ರ ಹೇಳೋದಕ್ಕೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನಾನು ಲಿಂಕ್ ಕೂಡ ಸಬ್ಮಿಟ್ ಮಾಡಿದ್ದೆ. ಸೊ ಇವತ್ತು ನಾನು ಇದನ್ನು ಪೂಜೆ ಮಾಡಿ ಎಲ್ಲ ಇಟ್ಟೋಗಿದ್ರೆ ಮಗ ಏನು ಮಾಡಿಬಿಟ್ಟಿದ್ದ ಅಂದರೆ, ಅದು ಬತ್ತಿನ ಒಳಗಡೆ ಕಳಿಸೋ ರೀತಿಯ ಒಂದು ಫೋಲ್ಡಿಂಗ್ ಇದೆ. ಸೊ ಅದು ನಿಮಗೆ ತೋರಿಸಿದ್ದೆ. ಅದನ್ನು ಏನು ಮಾಡಿಬಿಟ್ಟಿದ್ದ, ಅಪ್ಪು ಫುಲ್ಲು ಫೋಲ್ಡ್ ಮಾಡಿ ಒಳಗಡೆ ಬತ್ತಿ ಕಳಿಸ್ಬಿಟ್ಟಿದ್ದ. ಮತ್ತೆ ನಾನು ಎಣ್ಣೆನೂ ಮಾಡಿ ಮತ್ತೆ ಬತ್ತಿ ಕ್ಲೀನಾಗಿ ಏರಿಸ್ಬಿಟ್ಟು ಅದಕ್ಕೆ ಮತ್ತೆ ದೀಪ ಹಚ್ಚಿ ಇಟ್ಟೆ. ಸೊ ಈ ತಪ್ಪನ್ನ ಅಪ್ಪು ಮಾಡಿದ್ದ. ಇದು ಇನ್ನೊಂದು ಸಲ ತಪ್ಪು ಮಾಡಬಾರ್ದು ಅಂತ ಅಂದ್ಬಿಟ್ಟು ಅಪ್ಪು ಕೈಯಲ್ಲಿ ಕ್ಷಮೆ ಕೇಳಿಸ್ತಾ ಇದ್ದೆ. ಯಾಕೆಂದರೆ ಚಿಕ್ಕದಿದ್ದಾಗಲೇ ನಾವು ಹೇಳ್ಕೊಟ್ರೆ ಮಕ್ಕಳು ಕಲಿತವೆ. ಮತ್ತು ಈ ತಪ್ಪನ್ನು ಬೇರೆ ಎಲ್ಲೂ ಕೂಡ ಮಾಡೋದಿಲ್ಲ. ಸೊ ನನಗೆ ಏನಾಯಿತು ಅಂತಂದರೆ, ಆವಾಗಲೇ ಪಾಠ ಹೇಳ್ಕೊಟ್ರೆ ಸಾಕು, ಮಕ್ಕಳು ಅರ್ಥ ಮಾಡ್ಕೊಳ್ತವೆ. ಚಿಕ್ಕದರಾಗಲಿ ದೊಡ್ಡವರಾಗಲಿ ಇರಲಿ, ಬಟ್ ಆಗಿನ ಸ್ಪಾಟಲ್ಲೇ ಅರ್ಥ ಮಾಡಿಸಿ ಹೇಳಿದ್ರೆ ಮಕ್ಕಳು ಕೂಡ ಖುಷಿಯಾಗಿ ಅದನ್ನು ಸ್ವೀಕರಿಸ್ತವೆ. ಅವ್ರಿಗೂ ನಾವು ಖುಷಿಯಾಗಿ ಹೇಳ್ಕೊಟ್ರೆ ಅವರು ಕೂಡ ಒಪ್ಕೊತಾರೆ. ಬರ್ತಾ ಅಂದವೆ ಹಾಲು ತೊಗೊಂಬಂದಿದ್ದೆ. ಹಾಲು ಕೂಡ ಹೊಡೆದು ದಿನ ನಮ್ಮದು ಹೆಲ್ಮೆಟ್ ಕೂಡ ಬಂದಿತ್ತು. ಸೊ ಹಾಗಾಗಿ ಅದನ್ನು ಕೂಡ ನಾನು ಇಲ್ಲೇ ಡೆಲಿವರಿ ಬಾಯ್ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಹಂಸಂಗೆ ಹೆಲ್ಮೆಟ್ ಬುಕ್ ಮಾಡಿದ್ವು. ನನಗೆ ಸ್ಕೂಲಿಗೆ ಕರ್ಕೊಂಡು ಹೋಗೋದಕ್ಕೆ 1.5 ಕಿಲೋಮೀಟ್ರ್ ಆಗುತ್ತೆ. ಸೊ ಸೇಫ್ಟಿ ಪರ್ಪಸ್ ಮಕ್ಕಳಿಗೂ ಇರಬೇಕಲ್ವಾ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಬುಕ್ ಮಾಡಿದ್ವು. ಬಂದುಬಿಟ್ಟು ಸ್ವಲ್ಪ ದೊಡ್ಡದಾಯಿತು. ಸೊ ಅದನ್ನು ರಿಟರ್ನ್ ಹಾಕಿದ್ದೀವಿ. ಈಗ ಹಂಸಂಗೆ ಮಾತ್ರ ಇದು ಕರೆಕ್ಟಾಗಿತ್ತು. ಅವಳಿಗೆ ಜಡೆ ಹಾಕ್ದಾಗೆಲ್ಲ ಚುಚ್ಚಬಾರ್ದು ಅಂತ ಸ್ವಲ್ಪ ಅವಳಿಗೆ ಎಲ್ ಸೈಜ್ದೇ ಮಾಡಿದ್ವು. ಮಾತ್ರ ಎಕ್ಸಸ್ ಸೈಜ್ ತರಿಸ್ಬೇಕು ಅಂತ ಅಂದ್ಬಿಟ್ಟು